ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಜಿಬಿಎ ಆರ್ಥಿಕವಾಗಿ ಸಂಪೂರ್ಣವಾಗಿ ಕಂಗೆಟ್ಟು ಹೋಗಿದೆ. ಈಗ ಆರ್ಥಿಕವಾಗಿ ಸೊರಗಿ ಹೋಗಿರುವಂಥ ಜಿಬಿಎ ವ್ಯಾಪ್ತಿಯ ಪಾಲಿಕೆಗಳು ಸಾಲದ ಮೊರೆ ಹೋಗ್ತಾ ಇದ್ದಾರೆ. 5 ಪಾಲಿಕೆಗಳು 1,000 ಕೋಟಿ ಸಾಲ ಪಡೆಯೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರೋದು. ಮುನ್ಸಿಪಲ್ ಬಾಂಡ್ ಅಡಿಯಲ್ಲಿ ಲೋನ್ ಪಡೆಯೋದಕ್ಕೆ ಪಾಲಿಕೆಗಳು ಮುಂದಾಗಿದೆ. ಅಭಿವೃದ್ಧಿ ಕೆಲಸಗಳಿಗೆ ಸಾಲ ಪಡೆಯೋದಕ್ಕೆ ಜಿಬಿಎ ಮುಂದಾಗಿದೆ. 5 ಪಾಲಿಕೆಗಳಿಗೆ ತಲಾ 200 ಕೋಟಿಯಂತೆ 1,000 ಕೋಟಿ ರೂಪಾಯಿ ಸಾಲ ಪಡೆಯುವಂತ ಯೋಚನೆ. ಎಲಿವೇಟೆಡ್ ಕಾರಿಡಾರ್ ಸೇರಿ ವಿವಿಧ ಯೋಜನೆಗಳಿಗೆ ಲೋನ್ ಪಡೆಯುವಂತ ಯೋಚನೆಯನ್ನ 5 ಪಾಲಿಕೆಗಳು ಮಾಡಿರೋದು. ಬೆಂಗಳೂರು ಉತ್ತರ ನಗರ ಪಾಲಿಕೆಯ ಆಯುಕ್ತ ಪೊಮ್ಮಲ ಸುನಿಲ್ ಕುಮಾರ್ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ನಾವು ಜಿಬಿಎ ವತಿಯಿಂದ ಚೀಫ್ ಕಮಿಷನರ್ ಅವರು ಮತ್ತು ಎಲ್ಲ 5 ನಗರ ಪಾಲಿಕೆಗಳು ಸೇರಿ ಮುನ್ಸಿಪಲ್ ಬಾಂಡ್ಸ್ ಚಾನಲ್ನಲ್ಲಿ ನಾವು ಬಾಂಡ್ಸ್ ಇಶ್ಯೂ ಮಾಡಿ ಫಂಡ್ ರೈಸ್ ಮಾಡಲಿಕ್ಕೆ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಬೆಂಗಳೂರು ನಾರ್ತ್ ಸಿಟಿ ಕಾರ್ಪೊರೇಷನ್ ವತಿಯಿಂದ ನಾವು ಈ ಪೇಪರ್ ವರ್ಕ್ ಅನ್ನು ಮಾಡುವ ಪ್ರಾಸೆಸ್ ನಲ್ಲಿ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇದ್ದೀವಿ. ಇದರಲ್ಲಿ ಬೇಸಿಕಲಿ ನಾವು ನಮ್ಮ ಕಾರ್ಪೊರೇಷನ್ ನಲ್ಲಿ 200 ಕೋಟಿ ಮುನ್ಸಿಪಲ್ ಬಾಂಡ್ ರೂಪದಲ್ಲಿ ನಾವು ಬಾಂಡ್ಸ್ ಇಶ್ಯೂ ಮಾಡಿ ಫಂಡ್ ರೇಸ್ ಮಾಡಿ ನಾವು ಇನ್ಫ್ರಾ ಪ್ರಾಜೆಕ್ಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಅದನ್ನು ಇನ್ವೆಸ್ಟ್ ಮಾಡುವ ಪ್ರಾಜೆಕ್ಟ್ ನಲ್ಲಿ ವ್ಯಾಲ್ಯೂ ಅಡಿಷನ್ ಏನಿರುತ್ತೆ, ವ್ಯಾಲ್ಯೂ ಕ್ಯಾಪ್ಚರ್ ಫಿನಾನ್ಸಿಂಗ್ ಅಂತ ಹೇಳ್ತೀವಿ. ಅಂದರೆ ನಾವು ಹೇಳ್ಬೇಕಾದ್ರೆ ನಾವು ಪ್ಲಾನ್ ಮಾಡ್ತಾ ಇರುವ ಪ್ರಾಜೆಕ್ಟ್ಗಳು ಬೆಂಗಳೂರು ನಗರದಲ್ಲಿ ಬರ್ತಾ ಇರುವ PPP ಬೇಸಿಸ್ನಲ್ಲಿ ಬರ್ತಾ ಇರುವ ಎಲಿವೇಟೆಡ್ ಕಾರಿಡಾರ್ಸಲ್ಲಿ ಈ ದುಡ್ಡನ್ನು ಇನ್ವೆಸ್ಟ್ ಮಾಡಲಿಕ್ಕೆ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಅದನ್ನು ಮಾಡೋದ್ರ ಮೂಲಕ ಅಲ್ಲಿ ಏನು ಪ್ರಾಪರ್ಟಿ ವ್ಯಾಲ್ಯೂ ಜಾಸ್ತಿ ಎನ್ಹ್ಯಾನ್ಸ್ ಆಗುತ್ತೆ, ಅದರಲ್ಲಿ ನಾವು ರಿಕವರಿ ಮಾಡುವ ಪ್ಲಾನ್ ನಮಗಿದೆ. ಅಂದರೆ ಈಗ 200 ಕೋಟಿ ಪರ್ ಸಿಟಿ ಕಾರ್ಪೊರೇಷನ್ ಅಂತ ಪ್ಲಾನ್ ಆಗ್ತಾ ಇದೆ. ಮೆಜಾರಿಟಿ ವರ್ಕ್ ಆಫ್ ಪೇಪರ್ ವರ್ಕು ನಮಗೆ ಕಂಪ್ಲೀಟ್ ಆಗಿದೆ. ಸೊ ಇದರಲ್ಲಿ ನಾವು ಮಾರ್ಕೆಟ್ಗೆ ಹೋಗೋದು ದೇಶ ಮಟ್ಟದಲ್ಲಿ ಕೂಡ ಇವಾಗ ಬಹಳಷ್ಟು ಮುನ್ಸಿಪಾಲಿಟಿಗಳು ಮುಂದಿಗೆ ಬರ್ತಾ ಇದ್ದಾವೆ. ದಟ್ ಈಸ್ ಬಿಕಾಸ್ ಆಫ್ ಸಮ್ ಸೆಬಿ ಕೂಡ ಇದನ್ನು ಎಂಕರೇಜ್ ಮಾಡೋದು, ಕಾನೂನಿನಲ್ಲಿ ಕೆಲವು ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಫೋನ್ ಸಂಪರ್ಕದಲ್ಲಿ. ಮುತ್ತಪ್ಪ, ಸಾಲ ಪಡೆಯೋದು ತಪ್ಪಲ್ಲ, ಪಡೆದಂಥ ಸಾಲವನ್ನು ಯಾವುದಕ್ಕೆ ವಿನಿಯೋಗ ಮಾಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಬಳಕೆ ಆಗ್ತಾ ಇದೆಯಾ ಅಥವಾ ಬೇರೆ ಯೋಚನೆಯೇನಾ ಸಾಲದ ದುಡ್ಡಲ್ಲಿ? ರಕ್ಷಿತ್, ಈಗಾಗಲೇ ಈ ರಾಜ್ಯದಲ್ಲೇ ಶ್ರೀಮಂತ ಪಾಲಿಕೆ ಎಂಬ ಹೆಗ್ಗಳಿಕೆಯನ್ನು ನಮ್ಮ ಜಿಬಿಎ ಪಡೆದುಕೊಂಡಿದೆ. ಆದ್ರೆ ಈಗ ಜಿಬಿಎ ಬಳಿ ಆರ್ಥಿಕವಾಗಿ ಏನು ಯಾವುದೇ ರೀತಿಯ ಸದೃಢ ಇಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಯಾಕಂದ್ರೆ ಈಗಾಗಲೇ ಪ್ರತಿ ಪಾಲಿಕೆಗಳು 5 ಪಾಲಿಕೆಗಳಾಗಿ ವಿಂಗಡಣೆ ಆದ ನಂತರದಲ್ಲಿ 5 ಪಾಲಿಕೆಗಳು ಕೂಡ ಮೊದಲ ಬಾರಿಗೆ 200 ಕೋಟಿಯಿಂದ 1,000 ಕೋಟಿ ರೂಪಾಯಿಯನ್ನ ಮುನ್ಸಿಪಲ್ ಬಾಂಡ್ ನ ಆಧಾರದ ಮೇಲೆ ಸಾಲ ಪಡೆಯೋದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಈಗ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಗಳೇನಿದಾವೆ, ಎಲಿವೇಟೆಡ್ ಕಾರಿಡಾರ್ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಇದ್ದಂತಹ ಯೋಜನೆಗಳಿಗೆ ಹಣಕಾಸಿನ ಅಭಾವ ಸೃಷ್ಟಿಯಾಗಿರುವಂತಹ ಕಾರಣಕ್ಕಾಗಿ ಈ ಒಂದು ಲೋನ್ ಅನ್ನ ಪಡೆದುಕೊಂಡು ಅದನ್ನ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಇದನ್ನ ಕಟ್ಟಬೇಕಾದಂತಹ ಸಂದರ್ಭದಲ್ಲಿ ಬಡ್ಡಿ ಸಮೇತ ಮುನ್ಸಿಪಲ್ ಬಾಂಡ್ಗಳಿಗೆ ವಾಪಸ್ ಕಟ್ಟಬೇಕಾಗತ್ತೆ. ಅದರ ಬಗ್ಗೆ ಕೂಡ ಚಿಂತನೆ ಆಗ್ತಿರುವಂತದ್ದು. ಆದ್ರೆ ಇದು ಮುಖ್ಯ ಉದ್ದೇಶ ಬೆಂಗಳೂರಲ್ಲಿ ಆಗ್ತಿರುವಂತಹ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಗಳಿಗಾಗಿಯೇ ಈ ಒಂದು ಲೋನ್ ಅನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಈಗಾಗಲೇ 5 ಪಾಲಿಕೆಗಳು ಈ ಲೋನ್ಗೆ ಬೇಕಾದಂತಹ ಬಾಂಡ್ ಪೇಪರ್ ಅನ್ನು ಕೂಡ ರೆಡಿ ಮಾಡಿಕೊಂಡಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ 1,000 ಕೋಟಿ ರೂಪಾಯಿನ ಸಾಲ ಪಡೆದುಕೊಳ್ಳುವಂತಹ ಕೆಲಸ ಮಾಡಲಾಗ್ತದೆ. ತಾವು ಹೇಳಿದಾಗೆ ಇದು ಬೇರೆ ಯಾವುದೇ ಉದ್ದೇಶಕ್ಕೆ ಬಳಕೆ ಆಗೋದಿಲ್ಲ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇದೆ. ಇದು ಕೇವಲ ಎಲಿವೇಟೆಡ್ ಕಾರಿಡಾರ್ ಆಗಿರ್ಬೋದು, ಅಂಡರ್ ಪಾಸ್ ಕಾಮಗಾರಿಗಳಾಗಿರ್ಬೋದು, ಜೊತೆಗೆ ರಸ್ತೆ ಅಭಿವೃದ್ಧಿಗೋಸ್ಕರ ಈ 1,000 ಕೋಟಿ ರೂಪಾಯಿಯನ್ನ ಸಾಲ ಪಡೆಯುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಆದ್ರೆ ಸಾಲ ಪಡೆಯೋದು ತಪ್ಪಲ್ಲ ತಾವು ಹೇಳಿದಾಗೆ. ಆದ್ರೆ ಸಾಲ ಪಡೆಯುವಂತಹ ಪರಿಸ್ಥಿತಿ ಜಿಬಿಎಗೆ ಬಂದಿದ್ದು ಯಾಕೆ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಯಾಕಂದ್ರೆ ಪ್ರತಿ ವರ್ಷ ಕೂಡ 8,000 ಕೋಟಿಯಷ್ಟು ಇಲ್ಲಿ ತೆರಿಗೆ ವಸೂಲಿ ಆಗುತ್ತೆ. ಜೊತೆಗೆ ರಾಜ್ಯ ಸರ್ಕಾರ ಕೂಡ ಅನುದಾನ ಕೊಡುತ್ತೆ, ಕೇಂದ್ರ ಸರ್ಕಾರ ಕೂಡ ಅನುದಾನ ಕೊಡುತ್ತೆ. ಹೀಗಿದ್ರೂ ಸಹ ಜಿಬಿಎಗಳಿಗೆ ಸಾಲ ಪಡೆಯುವಂತಹ ಪರಿಸ್ಥಿತಿ ಯಾಕೆ ಬಂತು ಅನ್ನೋ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಸದ್ಯಕ್ಕೆ 5 ಪಾಲಿಕೆಗಳು 1,000 ಕೋಟಿ ರೂಪಾಯಿನ ಮುನ್ಸಿಪಲ್ ಬಾಂಡ್ ಆಧಾರದ ಮೇಲೆ ತೆಗೆದುಕೊಳ್ಳಕ್ಕೆ ಮುಂದಾಗಿರುವಂತದ್ದು. ರಕ್ಷಿತ್, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.